ಒಂದು ಚಿಕ್ಕ ಕಲ್ಲನ್ನು ಎತ್ತೋಕಾಗ್ದೆ ಪರದಾಡ್ತಾ ಇದ್ದ ಯುವರಾಜ ಇಡೀ ವಿಶ್ವಕ್ಕೆ ಚಕ್ರವರ್ತಿಯಾಗಿದ್ದು ಹೇಗೆ ಗೊತ್ತಾ? ಮಹಾರಾಜನ ಮಗ ಅಂತಾನೂ ನೋಡ್ದೆ ಗೇಲಿ ಮಾಡ್ತಾ ಇದ್ದ ಪ್ರಜೆಗಳೆಲ್ಲರೂ ಅದೇ ಯುವರಾಜನನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಿದ್ದೇಕೆ? ಹಾಗಾದ್ರೆ ಯಾರು ಈ ಯುವರಾಜ? ಬನ್ನಿ ಈ ಕಥೆಯನ್ನ ಕೊನೆವರೆಗೂ ಕೇಳೋಣ. ಗೆಲ್ಲೋಕೆ ಸಾಧ್ಯವಾಗದ ನಿನ್ನಂತ ವ್ಯಕ್ತಿನ ನಾನ್ ಮದ್ವೆ ಆಗ್ಬೇಕಾ? ಅಂಬಾಲಿಕೆ, ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ನಾನು ಚಿಕ್ಕವನಿದ್ದಾಗಲೇ ಇಂಥ ಎಷ್ಟೋ ಯುದ್ಧಗಳನ್ನ ಸಲೀಸಾಗಿ ಗೆದ್ದಿದ್ದೇನೆ. ಹಾಗಾದ್ರೆ ಆ ಯೋಧನಿಗೆ ಈಗ ಏನಾಗಿದೆ? ಅವನ ಗಂಡಸ್ತನಕ್ಕೆ ಏನಾಗಿದೆ? ಈಗ ಮುಂದೆ ಬರೋ ಸ್ಪರ್ಧೆಯಲ್ಲಿ ಅಕೀರಾನನ್ನ ಸೋಲ್ಸಿ ತೋರ್ಸು. ಆಗ ನಾನೇ ನಿನ್ ದಾಸಿಯಾಗಿ ನಿನ್ ಕಾಲಿನ ಹತ್ರ ಇರ್ತೀನಿ. ಆ ದಿನ ಬೇಗ ಬರುತ್ತದೆ. ಗಾಂಧಾರ ನಗರದ ಯುವರಾಣಿ ಅಂಬಾಲಿಕೆ ಒಡ್ಡಿದ ಸವಾಲು ಸ್ವೀಕರಿಸಿದ ಯುವರಾಜ ಧ್ರುವ ಊರಿನ ಆಚೆ ಸ್ಮಶಾನದಲ್ಲಿರೋ ತನ್ನ ಅಮ್ಮನ ಸಮಾಧಿ ಬಳಿ ಬಂದ. ಏನಾಗ್ತಿದೆ ಅಮ್ಮ? ಈ ಅವಮಾನಗಳ ಜೊತೆ ಬದುಕೋಕಾಗ್ತಿಲ್ಲ ನನಗೆ. ನನ್ನ ಶಕ್ತಿಗಳೆಲ್ಲ ಏನಾಯ್ತು? ಮೊದಲು ನಾನು ಗೆಲ್ಲದೇ ಇದ್ದ ಯುದ್ಧಗಳೇ ಇರಲಿಲ್ಲ, ಆದರೆ ಈಗ ನಾನು ಸೋಲದೇ ಇರೋ ಯುದ್ಧಗಳೇ ಇಲ್ಲ ಅನ್ನೋ ತರಹ ಆಗಿದೆ. ನಮ್ಮ ರಾಜ್ಯದ ಜನರಲ್ಲದೆ ನಾನು ಪ್ರೀತಿಸಿದ ಹುಡುಗಿ ಕೂಡ ನನ್ನನ್ನು ಕೆಲಸಕ್ಕೆ ಬಾರದವನು ಅಂತ ನಿರ್ಧಾರ ಮಾಡಿದ್ದಾಳೆ. ಅವಮಾನ ಮತ್ತು ನೋವನ್ನು ಸಹಿಸಲಾಗದ ಧ್ರುವ ಸಾಯಬೇಕು ಅಂತ ಬಯಸಿದ್ದ. ಆದರೆ ಅವನ ತಾಯಿ ಅವನಿಗೆ ಕೊಟ್ಟಿದ್ದ ಕಡಗದಿಂದ ವಿದುರ ಅನ್ನೋ ಆತ್ಮ ಹೊರಗ್ ಬಂತು. ಆ ಆತ್ಮ ಧ್ರುವನನ್ನ ರಕ್ಷಣೆ ಮಾಡಿದ್ದಲ್ಲದೆ ಅವನ ಶಕ್ತಿಗಳನ್ನ ಹೇಗೆ ಮರಳಿ ಪಡೆಯೋದು ಅಂತ ಹೇಳಿತು. ಅಘೋರಾದ ಕಾಡುಗಳಲ್ಲಿರುವ 1000 ವರ್ಷಗಳಷ್ಟು ಹಳೆಯದಾದ ಶಿವ ದೇವಾಲಯದಲ್ಲಿ ವಿಭೂತಿ, 3 ನದಿಗಳ ನೀರು ಮತ್ತು ಅತ್ಯಂತ ಭವ್ಯವಾದ ನಾಗಮಣಿ ಇರುತ್ತೆ. ನೀನು ಇವುಗಳನ್ನೆಲ್ಲ ಸಾಧಿಸಿದರೆ ನಿನ್ನ ಶಕ್ತಿಗಳನ್ನ ಮರಳಿ ಪಡೆಯೋ ಮಾರ್ಗವನ್ನ ನಾನ್ ನಿನಗೆ ಹೇಳ್ತೀನಿ. ವಿದುರ ಹೇಳಿದಂತೆ ಧ್ರುವ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಅಘೋರ ಕಾಡುಗಳಲ್ಲಿರುವ 1000 ವರ್ಷ ಹಳೆಯ ಶಿವ ದೇವಾಲಯಕ್ಕೆ ಪ್ರಯಾಣ ಬೆಳೆಸ್ತಾನೆ. ಅಲ್ಲಿ ಧ್ರುವನಿಗೆ ಊಹಿಸಿಕೊಳ್ಳೋಕು ಆಗದ ಅಪಾಯಗಳು ಎದುರಾಗುತ್ತವೆ. ಅಲ್ಲಿ ನರಿ ಮತ್ತು ಗೂಬೆಗಳ ಶಬ್ದ ಭಯಂಕರವಾಗಿತ್ತು. ಅಷ್ಟರಲ್ಲಿ ಧ್ರುವನ ಕಾಲಿಗೆ ಏನೋ ಚುಚ್ಚಿತು. ಅದನ್ನ ನೋಡೋಕು ಅವನಿಗೆ ಭಯ ಆಯಿತು. ಆಗ ಒಂದು ಕೆಂಪು ಕಣ್ಣುಗಳು, ಮುಳ್ಳಿನ ಮುಖ, ಹಾವಿನ ತರಹ 2 ಭಾಗಗಳಾಗಿ ಸೀಳಿದ ನಾಲಿಗೆ ಇದ್ದ ವಿಚಿತ್ರ ಆಕೃತಿ ಧ್ರುವನ ಎದುರಿಗೆ ಬಂದಿದ್ದು ನೋಡಿ ಅವನು ಭಯಭೀತನಾದ. ನಂತರ ನಿಧಾನವಾಗಿ ಧೈರ್ಯ ತೆಗೆದುಕೊಂಡ. ಯಾರು ನೀವು? ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಮೇಲೆ ಕಾಲಿಟ್ಟೆಯ? ಅಷ್ಟಕ್ಕೂ ಈ ಅಘೋರ ಕಾಡಲ್ಲಿ ನಿನಗೇನು ಕೆಲಸ? ಅದು ನಿನಗ್ಯಾಕೆ? ನನಗೆ ಎದುರು ಪ್ರಶ್ನೆ ಕೇಳ್ತೀಯ? ನಿನ್ನನ್ನ ಇಲ್ಲೇ ನುಂಗಿ ಬಿಡ್ತೇನೆ. ನೀನು ಒಂದು ಹೆಜ್ಜೆಯನ್ನು ಮುಂದಕ್ಕಿಡೋದು ಬಿಡೋದಿಲ್ಲ. ಹೇಳು. ಹೇಳಿದರೆ ನೀನನ್ನ ಬಿಟ್ಬಿಡ್ತೀಯಾ? ನಾನ್ ನಿನ್ನನ್ನ ಬಿಡಬೇಕಾದರೆ ನಿನ್ನ 3 ಹನಿ ರಕ್ತ ಬೇಕು ನನಗೆ. ಆ ರಾಕ್ಷಸ ಧ್ರುವನ ಸುತ್ತ ಸುತ್ತಿಕೊಂಡು ತನ್ನ ದೇಹವನ್ನು ನಿಧಾನವಾಗಿ ಪುಡಿ ಪುಡಿ ಮಾಡ್ಕೊಳ್ತಾ ಇತ್ತು. ಆಗ ಧ್ರುವ, ಸರಿ, ನಾನೊಬ್ಬ ರಾಜಕುಮಾರ. ನನ್ನ ರಕ್ತದ ಪ್ರತಿ ಹನಿಯು ಅಮೂಲ್ಯವಾದದ್ದು. ನಾನು ನಿನಗೆ 3 ಹನಿ ರಕ್ತ ಕೊಡ್ತೀನಿ. ಅದರ ಬದಲಾಗಿ ನೀನ್ ನನಗೆ ಬೇಕಾಗಿರೋದು ಕೊಡ್ತೀಯಾ? ಮನುಷ್ಯರ ರಕ್ತ ಸವಿದು ತುಂಬಾ ದಿನ ಆಯ್ತು, ಅದರಲ್ಲೂ ರಾಜಕುಮಾರನ ರಕ್ತ. ನಿನಗೇನು ಬೇಕು ಕೇಳು. ಆಗ ಧ್ರುವ ತನಗೆ ಬೇಕಿದ್ದ 1000 ವರ್ಷಗಳಷ್ಟು ಹಳೆಯದಾದ ಶಿವ ದೇವಾಲಯದ ಬಗ್ಗೆ ಕೇಳಿದ. ಆಗ ಆ ರಾಕ್ಷಸ, ನೀನಲ್ಲಿಗೆ ಹೋಗಿ ವಾಪಸ್ ಬರ್ತೀಯಾ? ಯಾಕೆ? ಏನಾಗುತ್ತೆ ಅಲ್ಲಿ? ಆ ಶಿವ ದೇವಾಲಯ ಭಯಂಕರ ಅಘೋರಿಗಳ ನೆಲೆಯಾಗಿದೆ. ಅವರನ್ನ ದಾಟಿ ನೀನು ಒಳಗೆ ಹೋಗ್ಬೇಕು ಅಂದ್ರೆ ನೀನು ನಿನ್ನ ಪ್ರಾಣದ ಮೇಲಿನ ಆಸೆನ ಬಿಟ್ಟು ಬಿಡ್ಬೇಕು. ಎಲ್ಲಿಂದ ಹಿಂತಿರುಗಿ ನೋಡದೆ ಹಾಗೆ ಮುಂದೆ 2 ಮೈಲಿ ಹೋದರೆ ಆ ಪ್ರಾಚೀನ ಶಿವ ದೇವಾಲಯ ಸಿಗುತ್ತದೆ. ಅವನು ಹಾಗೆ ಹೇಳಿದ ತಕ್ಷಣ ರಾಕ್ಷಸ ಧ್ರುವನನ್ನು ಬಿಟ್ಟು ಹೋದ. ಈಗ ಧ್ರುವ ಭಯದಿಂದ ನಿಧಾನವಾಗಿ ಮುಂದೆ ಹೆಜ್ಜೆ ಹಾಕಿದ. ಅವನಿಗೆ ಎಲ್ಲಿಂದಲೋ ಯಾರೂ ಕರೆದ ಧ್ವನಿ ಕೇಳಿಸಿತು. ಆದರೆ ಧ್ರುವ ಹಿಂದೆ ತಿರುಗಿ ನೋಡಬೇಡ ಅಂತ ಆ ರಾಕ್ಷಸ ಹೇಳಿದ್ದನ್ನ ನೆನಪಿಸಿಕೊಂಡು ಹಿಂದೆ ನೋಡದೆ ಹಾಗೆ ಮುಂದೆ ನಡೆದ. ಸ್ವಲ್ಪ ಮುಂದೆ ಹೋದ ನಂತರ ಅಲ್ಲಿ ಕಾಣಿಸಿಕೊಂಡಿದ್ದನ್ನ ನೋಡಿ ಧ್ರುವ ಭಯಭೀತನಾದ. ಧ್ರುವ ಶಿವ ದೇವಾಲಯಕ್ಕೆ ಹೋಗ್ತಾನ, ವಿಭೂತಿ ತರ್ತಾನ. ಅಘೋರಿಗಳಿಂದ ಧ್ರುವ ಯಾವ ರೀತಿಯ ಅಪಾಯಗಳನ್ನ ಎದುರಿಸ್ತಾನೆ? ಧ್ರುವನಿಗೆ ಹೋಗ್ಬೇಡ ಅಂತ ಎಚ್ಚರಿಸಿದ ಆ ಧ್ವನಿ ಯಾರದ್ದು? ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಯೋಧ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.